ದಯವಿಟ್ಟು ಇದೆಲ್ಲವನ್ನ ಯೋಚನೆ ಮಾಡಿ ಇವತ್ತು ಒಂದು ತೀರ್ಮಾನ ಮಾಡಿ ಈ ಜಿಲ್ಲೆಯ ಜನತೆ ಮುಂದಿನ ಸಲ ಚುನಾವಣೆ ಯಾವಾಗಲೇ ಆಗಲಿ. ಇವತ್ತು ಬಿಜೆಪಿ JDS ಮೈತ್ರಿ ನಾವೇನು ಉತ್ತಮ ಅಂತ ರೀತಿಯಲ್ಲಿ ಹೋಗ್ತಾ ಇದ್ದೇವೆ. ಪ್ರಧಾನಮಂತ್ರಿಗಳು ನನಗೆ ಒಳ್ಳೆ ಎಲ್ಲ ರೀತಿಯ ಸಹಕಾರ ಏನು ಕೊಟ್ಟಿದ್ದಾರೆ ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ. ರೇವಣ್ಣ ಅವರು ಹಲವಾರು ಬಾರಿ ಈಗಲೂ ಹೇಳ್ತಾರೆ ಹಾಸನ ಜಿಲ್ಲೆಯ ಯುವಕರಿಗೆ ಕೆಲಸ ಕೊಡಲಿಕ್ಕೆ ಏನಾದರೂ ಮಾಡಿ ಕಾರ್ಖಾನೆ ಮತ್ತಿಲ್ಲಿ ಏನಾದರೂ ತರಬೇಕು ಅಂತ ಹೇಳಿ. ಅದು ಒಂದು ಭಾಗ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೇಲೂರು ಸಕಲೇಶ್ಪುರ ಭಾಗದಲ್ಲಿ ನಮ್ಮ ರೈತ ಕುಟುಂಬಗಳು ವನ್ಯ ಪ್ರಾಣಿಗಳ ದಾಳಿಗೆ ಒಳಗಾಗಿ ಸಾವು ನೋವುಗಳು ಪ್ರತಿನಿತ್ಯ ಆಗ್ತಾ ಇದೆ. ಇತ್ತೀಚೆಗೆ ಒಂದು ವಾರದ ಹಿಂದೆ ಒಂದು ಹೆಣ್ಣು ಮಗಳು ಕಾಡಾನೆ ದಾಳಿನಲ್ಲಿ ಪ್ರಾಣ ಕಳ್ಕೊಂಡಂಥದ್ದು ಗಮನಿಸಿದ್ದೇನೆ. 2018 ನಾನೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ವರದಿಯನ್ನು ತಯಾರು ಮಾಡಿದ್ದೇನೆ. ಆ ವರದಿಯನ್ನು ಮುಂದೆ ಬಂದಂಥ ಸರ್ಕಾರಗಳು ಜಾರಿಗೆ ತರಲಿಕ್ಕೆ ಹೋಗಿಲ್ಲ. ಇತ್ತೀಚೆಗೆ ಕೆಲವು ಅಧಿಕಾರಿಗಳ ಜೊತೆ ನಾನು ಈ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದಾಗ ಆ ವರದಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಒಂದು ಶಕ್ತಿ ಏನಿದೆ ಅವ್ರನ್ನೂ ಉಪಯೋಗ ಮಾಡಿ ಕೇಂದ್ರದ ಅರಣ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ಹೆಚ್ಚುವರಿ ಹಣವನ್ನು ಬಿಡುಗಡೆ ಮಾಡಿಸಿ ಶಾಶ್ವತವಾದಂಥ ರೀತಿಯಲ್ಲಿ ಇವತ್ತು ಆನೆ ಇರಲಿ, ಚಿರತೆ ಇರಲಿ, ಹುಲಿಗಳಿರಲಿ, ಅದರಿಂದ ಜೀವ ಕಳ್ಕೊತಾ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರ ತಂದೆ ತಾಯಂದಿರಿಗೆ ಇವತ್ತು ಒಂದು ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾನು ದೆಹಲಿಗೆ ಹೋದ ನಂತರ ಈ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ನಮ್ಮ ಕೆಲವು ಮುಖಂಡರುಗಳನ್ನು ನಾನು ಆ ಒಂದು ಸಂದರ್ಭದಲ್ಲಿ ಬರಲಿಕ್ಕೆ ಹೇಳಿದ ತಾವು ಬನ್ನಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಬೇಲೂರು ಸಕಲೇಶ್ಪುರದ ಜನತೆಗೆ ನಾನು ಹೇಳ್ತಕ್ಕಂಥದ್ರ ಮುಖಾಂತರ ಇವತ್ತು ಈ ಸಭೆಯನ್ನು ನೀನು ಯಶಸ್ಸುಗೊಳಿಸಿದ್ದೀರಿ. ಒಂದು ನನ್ನ ಮನವಿ, ಮುಂದೆ ಚುನಾವಣೆ ಯಾವತ್ತೇ ಆಗಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ಇಂಥ ಒಂದು ದರಿದ್ರ ಸರ್ಕಾರವನ್ನು ಕಿತ್ತೊಗೆಯತಕ್ಕಂಥ ಪಣವನ್ನು ನನ್ನ ಜಿಲ್ಲೆಯಿಂದಲೇ ಪ್ರಾರಂಭ ಆಗಬೇಕು. ಇದನ್ನ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇದನ್ನ ನಿಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಏನಿದೆ, ಬೆಳ್ಳಿ ಹಬ್ಬದ ಕಾರ್ಯಕ್ರಮ, ಇದು ಪ್ರಾರಂಭ. ಇವತ್ತು ಹಾಸನ ಜಿಲ್ಲೆಯ ನನ್ನ ಕಾರ್ಯಕರ್ತ ಬಂಧುಗಳು, ತಂದೆ ತಾಯಂದಿರು ನಮಗೂ ದುಡಿಮೆಯನ್ನು ಮಾಡ್ತಕ್ಕಂಥ ಉತ್ಸಾಹವನ್ನು ಕೊಟ್ಟಿದ್ದೀರಿ. ನಾವು ಪುನಃ ಇವತ್ತು ರಾಜ್ಯದ 30 ಜಿಲ್ಲೆಯಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಯಾವ ಕಾಂಗ್ರೆಸ್ನ ದುರ್ಬಳಕೆಯನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ, ಆ ಅಕ್ರಮ ಹಣದಿಂದ ಈ ನಾಡಿನ ಜನತೆಯನ್ನ ನಾವು ಕೊಂಡ್ಕೊತೀವಿ ಅಂತಕ್ಕಂಥ ಅವರ ಒಂದು ದುರಹಂಕಾರ ಏನಿದೆ ಅದನ್ನು ತಡೆಯತಕ್ಕಂಥ ನಿಟ್ಟಿನಲ್ಲಿ ಈ ನಾಡಿನಲ್ಲಿ ನಿಜವಾದ ಜನಪರವಾದಂತಹ ಜನತೆಯ ಸರ್ಕಾರ 2018ಗೆ ಬರಬೇಕು ಅಂದರೆ ನನ್ನನ್ನು ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಪುಣ್ಯಭೂಮಿಯಿಂದ ಈ ಕೆಲಸ ಪ್ರಾರಂಭ ಆಗಲಿಕ್ಕೆ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಈ ಒಂದು ಪಣವನ್ನು ತೊಡಬೇಕು ಅಂತ ಹೇಳಿ ನಿಮಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.